ಕಾರವಾರದ ಸಹಕಾರಿ ಬ್ಯಾಂಕ್ನಿಂದ 56 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಶ್ರೀ ದುರ್ಗಾ ಮಾತಾ ಕೋಆಪರೇಟಿವ್ ವಿರುದ್ಧ ಈ ಆರೋಪ ಕೇಳಿ ಬರ್ತಿರೋದು. ಸುಮಾರು 600 ಗ್ರಾಹಕರಿಂದ ಬ್ಯಾಂಕ್ನಲ್ಲಿ ಹಣ ಹೂಡಿಕೆ ಆಗಿತ್ತು. ಈಗ ಹಣ ಕೇಳಿದ್ರೆ ಬ್ಯಾಂಕಿನ ಎಂಡಿ ಲಿಂಗರಾಜ್ ಕಲ್ಗುಟ್ಕರ್ ನಾಪತ್ತೆಯಾಗಿದ್ದಾರೆ. ಗ್ರಾಹಕರು ಹಣ ಕೇಳಿದ್ರೆ ಹಣ ಇಲ್ಲ ಅಂತ ಸಿಬ್ಬಂದಿ ಹೇಳ್ತಿದ್ದಾರಂತೆ. ಹಣ ಕಳೆದುಕೊಂಡು ಸದ್ಯ ಗ್ರಾಹಕರು ಕಣ್ಣೀರು ಹಾಕ್ತಿದ್ದಾರೆ. ಸಹಕಾರಿ ಬ್ಯಾಂಕ್ ಒಂದರ ವಂಚನೆ ಕತೆ ಇದು. ಶ್ರೀ ದುರ್ಗಾ ಮಾತಾ ಕೋಆಪರೇಟಿವ್ ಸೊಸೈಟಿ 500ರಿಂದ 600 ಜನ ಈ ಕೋಆಪರೇಟಿವ್ ಸೊಸೈಟಿ ನಂಬಿ ಹಣ ಇಟ್ಟಿದ್ದಾರೆ. ಈಗ ನೋಡಿದ್ರೆ ಹಣನೂ ಇಲ್ಲ, ಮ್ಯಾನೇಜರು ನಾಪತ್ತೆ. ದುಡ್ಡು ಕೊಡಿ ಅಂದ್ರೆ ದುಡ್ಡು ಇಲ್ಲ ಬ್ಯಾಂಕಲ್ಲಿ ಅಂತಾರಂತೆ ಸಿಬ್ಬಂದಿ. 7 ಲಕ್ಷ ರೂಪಾಯಿ ನಮ್ಮದು ಇದೆ ಠೇವಣಿ ಇದೆ. ಅದು ಇನ್ನೂ ತನಕ ನಮಗೆ ಕೊಡೋದಿಲ್ಲ. ಒಂದು ನಾವು ಡಿಸೆಂಬರ್ನಲ್ಲಿ ಒಂದು ವಿಡ್ರಾಲ್ ಮಾಡಿದೆ 50,000. ಅದು ಇಂಟ್ರೆಸ್ಟ್ ಆಗಿದೆ 6,000. ಅವರು ಇಂಟ್ರೆಸ್ಟ್ ಕೊಡಲಿಲ್ಲ ನಮಗೆ, ಅಷ್ಟೇ ಮಾತ್ರ ಕ್ಯಾಶ್ ಇದು ಅಮೌಂಟ್ ಕೊಟ್ಟಿದೆ 50,000. ಬ್ಯಾಂಕಿನ ಹೆಸರು ಜೈ ದುರ್ಗಾ ಮಾತಾ ಕ್ರೆಡಿಟ್ ಸವಾದ್ ಕೋಆಪರೇಟಿವ್. ಬ್ಯಾಂಕಿನ ಹೆಸರು ಜೈ ದುರ್ಗಾ ಮಾತಾ ಕ್ರೆಡಿಟ್ ಸಹಕಾರಿ ಸಂಘ. ನಿನ್ನೆ 26/6/2020 ಆ್ಯಕ್ಚುಲಿ ನಾನು ಅಲ್ಲಿ ಕಂಪ್ಲೇಂಟ್ ಹಾಕಿದ್ದು 1 ತಿಂಗಳ ಹಿಂದೆ ಫೆಡರೇಷನ್ಗೆ. ಅವರು ಸುಮ್ಮನೆ ಇದ್ದರು, ಈಗ ಹಾಕಿದ್ದಾರೆ. AR ಆಫೀಸ್ನವರು ಕಂಪ್ಲೇಂಟ್ ನಿನ್ನೆ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೇಸ್ ಫೈಲ್ ಮಾಡಲಿಲ್ಲ. ನಾವು ಚಿತ್ತಾಕೋಲ ಠಾಣೆ ಹೋದಾಗ FIR ಮಾಡಲಿಕ್ಕೆ ಕೇಳಿದಾಗ ಅವರು FIR ತೊಗೊಳ್ಳಿಲ್ಲ. ತದನಂತರ ನಾವು SP ಆಫೀಸ್ನಲ್ಲಿ ಬಂದುಕೊಂಡು ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಅದಕ್ಕೆ ರೆಸ್ಪಾನ್ಸ್ ಕೊಟ್ಕೊಂಡು ಪ್ರತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಸಲ್ಲಿಸಿರ್ತೇವೆ. ಅವರು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆದರೆ ಇನ್ನೂ ತನಕ ಅವ್ರು ನಿನ್ನೆ ಕೇಳಿದಾಗ ಇನ್ನೂ ತನಕ ಅವರ ಮೇಲೆ FIR ಆಗಿರೋದಿಲ್ಲ. ಅವರು 17 ಬೋರ್ಡ್ ಆಫ್ ಡೈರೆಕ್ಟರ್ ಇದ್ದಾರೆ, ಅವರ ಮೇಲೆ ಹಾಗೂ ಬ್ರಾಂಚ್ ಮ್ಯಾನೇಜರ್ ಮೇಲೆ ಕಠಿಣ ಕ್ರಮ. ಅವರೆಲ್ಲರನ್ನು ಒದ್ದುಕೊಂಡು ಒಳಗಾಗಬೇಕು. ಜನಸಾಮಾನ್ಯರು ಬಡವರದು ದುಡ್ಡು, ಮೀನು ಮಾರುವವರದು, ಹೂ ಮಾರುವವರದು ಅಂಥವ್ರು 2,000 5,000 ಇದ್ದಾರೆ. ಎಲ್ಲರೂ ದುಡ್ಡು ಸಿಗಬೇಕು, ಎಲ್ಲರಿಗೆ ನ್ಯಾಯ ದೊರಕಬೇಕು. ಸುಮಾರು 600 ಜನರಿಗೆ ಅನ್ಯಾಯ ಆಗಿದೆ. 56 ಕೋಟಿ ಟರ್ನ್ ಓವರ್ನಲ್ಲಿ ಅವರು ಆ್ಯಸ್ ಆನ್ ಬ್ಯಾಲೆನ್ಸ್ ಶೀಟ್ ನಿನ್ನೆ ಡೇಟ್ ಪ್ರಕಾರ 27/6/2020 ಅವರ ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ತಾ ಇದೆ 50. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಹಕಾರಿ ಬ್ಯಾಂಕ್ ನಂಬಿ ಜನ ಮೋಸ ಹೋದ್ರ ಅಂದರೆ ಸ್ಕ್ಯಾಮ್ ಆಗಿರೋದು ಏನು? ದುಡ್ಡೆಲ್ಲ ಎತ್ಕೊಂಡು MD ಓಡ್ ಹೋಗಿರೋದಾ? ಏನಾಗಿದೆ? ಹೌದು ವಿಜಯ್, ಏನು ಸಹಕಾರಿ ಬ್ಯಾಂಕ್ನಲ್ಲಿ ವಂಚನೆ ಆಗಿರೋದು. ಇದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ನಡೆದಿದೆ. ಏನು ಕಾರವಾರ ತಾಲೂಕಿನ ಸದಾಶಿವಗಡ ಅಂತ, ಈ ಸದಾಶಿವಗಡದಲ್ಲಿರುವಂತಹ ಶ್ರೀ ದುರ್ಗಾ ಮಾತಾ ಕೋಆಪರೇಟಿವ್ ಸೊಸೈಟಿ ಅಂತ ಈ ಏನು ಬ್ಯಾಂಕ್ನಲ್ಲಿ ಈಗ ವಂಚನೆ ಆಗಿರತಕ್ಕಂಥದ್ದು. ಸುಮಾರು 56 ಕೋಟಿ ಅಂದರೆ 56 ಕೋಟಿ ರೂಪಾಯಿ ಗ್ರಾಹಕರಿಂದ ವಂಚನೆ ಮಾಡಿರೋ ಈಗ ಆರೋಪ ಕೇಳಿಬಂದಿದೆ. ಏನು 2015ರಲ್ಲಿ ಈ ಬ್ಯಾಂಕು ಸದಾಶಿವಗಡದಲ್ಲಿ ಏನು ಪ್ರಾರಂಭ ಮಾಡಿದ್ರು. ಲಿಂಗರಾಜ್ ಕಲ್ಗುಟ್ಕರ್ ಅಂತ ಆ ಸ್ಥಳೀಯ ಆತ ಈ ಬ್ಯಾಂಕನ್ನು ಪ್ರಾರಂಭ ಮಾಡಿದ್ದ. ಆತನೇ ಒಂದು MD ಸಹ ಆಗಿದ್ದ. 2015ರಿಂದ ಇಲ್ಲಿಯವರೆಗೆ ಸುಮಾರು 12 ಶಾಖೆಗಳನ್ನು ಜಿಲ್ಲೆಯಲ್ಲಿ, ಅಂದರೆ ಕೇವಲ ಕಾರವಾರ ಮಾತ್ರ ಅಲ್ಲ, ಜಿಲ್ಲೆಯ ಬೇರೆ ಬೇರೆ ತಾಲೂಕಲ್ಲಿ ಸಹ ಪ್ರಾರಂಭ ಮಾಡಿದ್ದ. ಸುಮಾರು 600 ಗ್ರಾಹಕರು ಈ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಅನ್ನ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ಏನು ಬ್ಯಾಂಕ್ನಲ್ಲಿ ಸುಮಾರು ಅಂದರೆ ಸಾಮಾನ್ಯವಾಗಿ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ 6.5% ಇಂದ 7% ಬಡ್ಡಿಯನ್ನು ಕೊಡ್ತಾರೆ. ಆದರೆ ಈ ಸೊಸೈಟಿ ಮತ್ತೆ ಈ ಸ್ಥಳೀಯ ಬ್ಯಾಂಕ್ಗಳಲ್ಲಿ ಜಾಸ್ತಿ ಬಡ್ಡಿ ಸಿಗತ್ತಂತ ಜನರು ಸಹ ಹೂಡಿಕೆ ಮಾಡಿದ್ರು. 12ರಿಂದ 13% ಇಂದ ಬಡ್ಡಿ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹಣನ ಹೂಡಿಕೆ ಮಾಡಿದ್ರು. ಸುಮಾರು 1 ಕೋಟಿ 2 ಕೋಟಿ 30 ಲಕ್ಷ 40 ಲಕ್ಷ ಈ ರೀತಿ ಸಾಕಷ್ಟು ಹಣನ ಹೂಡಿಕೆಯನ್ನು ಮಾಡಿದ್ರು. ಆದರೆ ಏನು ಲಿಂಗರಾಜ್ ಕಲ್ಗುಟ್ಕರ್ ಕಳೆದ 6 ತಿಂಗಳಿಂದ ಈತ ಏನು ಹಣ ಡಿಪಾಸಿಟ್ ಮಾಡಿದವ್ರದ್ದು ಏನು ಇಂಟ್ರೆಸ್ಟ್ ಅನ್ನ ಕೊಡ್ತಿರ್ಲಿಲ್ಲ. ಜೊತೆಗೆ ಯಾಕೋ ಸಾಲನೂ ಸಹ ಬ್ಯಾಂಕ್ನಲ್ಲಿ ಸಾಲನ ಕೇಳ್ಕೊಂಡು ಹೋದವರಿಗೆ ಕೊಡ್ತಾ ಇರಲಿಲ್ಲ. ಇದರಿಂದ ಗ್ರಾಹಕರಿಗೆ ಅನುಮಾನ ಬಂದಿದೆ. ಹಿನ್ನೆಲೆಯಲ್ಲಿ MD ಬಳಿ ಹೋಗಿ ನಮ್ಮ ಹಣನ ವಾಪಸ್ ಕೊಡಿ, ಯಾಕೋ ಅನುಮಾನ ಬರ್ತಾ ಇದೆ ನಮಗೆ ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ಏನೋ ಮಾಹಿತಿಯನ್ನು ನೀಡಿದ್ದಾರೆ. ಆತ ಏನು ಏಪ್ರಿಲ್ 30ರೊಳಗೆ ನಿಮ್ಮ ಹಣನ ಕೊಡ್ತೀನಿ ಅಂತ ಹೇಳಿದ್ದ. ಆದರೆ ಏಪ್ರಿಲ್ 30ಕ್ಕೆ ಹೋದಾಗ ಇಲ್ಲ, ನನಗೆ ಸ್ವಲ್ಪ ಸಾಲನ ಕೊಟ್ಟಿನಿ, ಸಮಯಾವಕಾಶ ಬೇಕನ್ನೋ ಒಂದು ಗ್ರಾಹಕರ ಬಳಿ ಕೇಳಿದ್ದ. ಜೂನ್ 25ಕ್ಕೆ ನಾವು ಹಣನ ಕೊಡ್ತೀನಿ ವಾಪಸ್ ಅನ್ನೋ ಒಂದು ಬಾಂಡ್ ನಲ್ಲಿ, ಅಂದ್ರೆ ಒಂದು ಲೆಟರ್ ಸಹ ಬರೆದು ಕೊಟ್ಟಿದ್ದ ಎಲ್ಲ ಗ್ರಾಹಕರಿಗೆ. ಜೂನ್ 25ಕ್ಕೆ ಎಲ್ಲ ಗ್ರಾಹಕರು ಬ್ಯಾಂಕ್ ಬಳಿ. ಓಕೆ, ಥ್ಯಾಂಕ್ ಯು ಸಂದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.